ಅವರಿಬ್ಬರು ಪೋಷಕರ ವಿರೋಧದ ನಡುವೆ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು. ಪ್ರೀತಿಸಿ ಮದುವೆಯಾದವನ ಜೊತೆ ಸುಖವಾಗಿ ಬಾಳಬೇಕೆಂದು ನೂರಾರು ಕನಸುಗಳನ್ನು ಕಟ್ಟಿಕೊಂಡಿದ್ದ ಆಕೆ ಇದೀಗ ಹೆಣವಾಗಿ ಹೋಗಿದ್ದಾಳೆ. ಅಷ್ಟಕ್ಕೂ ಆಕೆಯ ಸಾವಿಗೆ ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಪೋಷಕರ ವಿರೋಧದ ನಡುವೆ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿ ಮದುವೆಯಾದ 2 ವರ್ಷಕ್ಕೆ ನೇಣಿಗೆ ಕೊರಳೊಡ್ಡಿದ ಯುವತಿ. ವರದಕ್ಷಿಣೆ ಕಿರುಕುಳದಿಂದ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಕುಟುಂಬಸ್ಥರ ಆರೋಪ. ಆಕೆ ಸುರಸುಂದರಾಂಗಿ. ಕಳೆದ 2 ವರ್ಷಗಳ ಹಿಂದೆ ತನ್ನದೇ ಗ್ರಾಮದ ಯುವಕನೊಂದಿಗೆ ಪ್ರೇಮಾಂಕುರವಾಗಿದ್ದು, ಪೋಷಕರ ವಿರೋಧದ ನಡುವೆಯೂ ಇಬ್ಬರು ಮದುವೆಯಾಗಿದ್ದರು. ಆದರೆ ಇದೀಗ ಏನಾಯ್ತೋ ಗೊತ್ತಿಲ್ಲ, ಆಕೆ ನೇಣಿಗೆ ಕೊರಳೊಡ್ಡಿದ್ದಾಳೆ. ಹೌದು, ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಶಿವಗಂಗಾ ಗ್ರಾಮದ ದಿವ್ಯಾಳಿಗೆ ಅದೇ ಗ್ರಾಮದ ಚಂದ್ರು ಎಂಬುವವನೊಂದಿಗೆ ಪ್ರೇಮಾಂಕುರವಾಗಿತ್ತು. ಇವರಿಬ್ಬರು ಪ್ರೀತಿಗೆ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ದರಿಂದ ಪೋಷಕರ ವಿರೋಧದ ನಡುವೆಯೇ ಇಬ್ಬರು ಮದುವೆಯಾಗಿದ್ದು ದಾವಣಗೆರೆಯ ಹೊರವಲಯದ ಆಂಜನೇಯ ಮಿಲ್ ಬಳಿ ವಾಸವಾಗಿದ್ದರು. ಇವರಿಬ್ಬರು ಪ್ರೀತಿಸಿ ಮದುವೆಯಾಗಿ 2 ವರ್ಷ ಕಳೆದಿದ್ದು ಇದೀಗ 8 ತಿಂಗಳ ಮುದ್ದಾದ ಗಂಡು ಮಗು ಕೂಡ ಇತ್ತು. ವೃತ್ತಿಯಲ್ಲಿ ಆಟೋ ಚಾಲಕನಾಗಿದ್ದ ಚಂದ್ರು ಆಟೋ ಓಡಿಸಿಕೊಂಡೇ ಜೀವನ ನಡೆಸುತ್ತಿದ್ದು, ಕೊನೆಗೆ ಪತ್ನಿ ದಿವ್ಯಾಳಿಗೆ ತವರು ಮನೆಯಿಂದ ಹಣ ತರುವಂತೆ ಪೀಡಿಸಲು ಆರಂಭಿಸಿದ್ದನಂತೆ. ಮಗಳ ಕಷ್ಟ ನೋಡಲಾರದೆ ದಿವ್ಯಾಳ ತಂದೆ ಸಾಲ ಸೋಲ ಮಾಡಿ ಚಂದ್ರುವಿಗೆ ಹಣ ಕೂಡ ಕೊಡ್ತಿದ್ರಂತೆ. ಆದ್ರೂ ಕೂಡ ಚಂದ್ರುವಿನ ಹಣದ ದಾಹ ಕಡಿಮೆ ಆಗಿರ್ಲಿಲ್ಲವಂತೆ. ಪದೇ ಪದೇ ತವರು ಮನೆಯಿಂದ ಹಣ ತರುವಂತೆ ಚಂದ್ರು ದಿವ್ಯಾಳಿಗೆ ಪೀಡಿಸುತ್ತಿದ್ದನಂತೆ. ಅದೇ ರೀತಿ ಏಪ್ರಿಲ್ 4ರಂದು ದಿವ್ಯಾ ತನ್ನ ತಂದೆಗೆ ಫೋನ್ ಮಾಡಿ, ಚಂದ್ರು ನನಗೆ ಹಣಕ್ಕಾಗಿ ಹಿಂಸೆ ನೀಡುತ್ತಿದ್ದು ನಾನು ಮನೆಗೆ ಬರುತ್ತೀನಿ ಎಂದು ಅಳುತ್ತಾ ಹೇಳಿದಳಂತೆ. ಅದಾದ ಕೆಲವೇ ಹೊತ್ತಿನಲ್ಲಿ ದಿವ್ಯಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಆಂಜನೇಯ ಬಡಾವಣೆಯ ನಿವಾಸಿಗಳು ಫೋನ್ ಮಾಡಿ ಹೇಳಿದ್ದಾರೆ. ನನಗೆ ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿದ್ರು. ಬೆಳಿಗ್ಗೆ 8:30ಗೆ ಫೋನ್ ಮಾಡಿದರು. ಫೋನ್ ಮಾಡಿ ಸ್ವಲ್ಪ ದುಡ್ಡು ಬೇಕಪ್ಪಾಜಿ ಅಂತ ಹೇಳಿದರು. ನನ್ನ ಹತ್ರ ಇಲ್ಲ ಕಣಮ್ಮ ದುಡ್ಡು, ಎಲ್ಲಿಂದ ಕೊಡೋಣ, ಕೂಲಿ ಮಾಡೋದು, ಮನೇಲಿ ಆಪರೇಷನ್ ಬರಲಾಗಿದೆ, ನಮ್ಮ ಹೆಣ್ಮಕ್ಳು ಅಂತ ಎಲ್ಲ ಹೇಳಿದೆ. ಆಮೇಲೆ ಅಷ್ಟೇ ಕಟ್ ಮಾಡಿ ಮತ್ತೆ ಇನ್ನೊಂದು ಸರಿ ಫೋನ್ ಮಾಡಿದರು. ಅಪ್ಪಾಜಿ ನಾನು ಬರ್ತೀನಿ ಅಪ್ಪಾಜಿ ಅಂದರು. ಇಲ್ಲ ಬರ್ಬೇಕೇನಮ್ಮ ಅಂತ. ಇಲ್ಲ ಅಪ್ಪಾಜಿ ನಾನು ಬರ್ತೀನಿ ಅಂತ ಹೇಳಿದ್ಲು. ಹೇಳಿ ಅವ್ರು ಕಟ್ ಮಾಡಿದ್ವಿ ಸರ್. ದುಡ್ಡು ಬರಲ್ಲ ಸರ್, ಬಂದು ಸರ್ ನಾನು ಭಾಳ ಸರಿ ಕೊಟ್ಟಿದ್ದೀನಿ. ಮೊನ್ನೆ ಸಂಘದಲ್ಲಿ ಲೋನ್ ಅವ್ರ ಹುಡುಗಿ ಮೇಲೆ ತಗ್ಸಿ ಕೊಟ್ಟಿರೋದು. ಮತ್ತು ಭಾಳ ಸರಿ ಕೊಟ್ಟಿದ್ದೀನಿ, ಭಾಳ ಸರಿ ವಾರದಿಂದ ಕೊಟ್ಟಿದ್ದೀನಿ. ಜಗಳ ಮಾಡಿದಾಗ ಮಾಡಿಬಿಡ್ರಿ, ಏನು ಬೇಡ, ಎಲ್ಲ ಚೆನ್ನಾಗಿರ್ರಿ ಅಂತ ಎಲ್ಲ ಹೇಳಿದ್ದೀನಿ. ಊರಿಗೆ ಬರ್ರಿ, ಇಲ್ಲೆಲ್ಲ ಜಮೀನೆಲ್ಲ ಐತೆಲ್ಲ ಮಾಡ್ಕೊಂಡು ತಿನ್ನು ಅಂತ ಎಲ್ಲ ಹೇಳಿದ್ದೀನಿ. ಇಲ್ಲ ಸರ್, ಅವರು ಏನು ಮಾಡಿದ, ಆ ಹುಡುಗಿ ಮಗು ಬಿಟ್ಟು ಒಂದು 5 ನಿಮಿಷ ಇರ್ತದಿಲ್ಲ, ಆ ಥರ ಮಾಡ್ಕೊಳ್ಳೋ ಹುಡುಗಿನೇ ಅಲ್ಲ ಅವಳು. ಇವರೇ ಏನು ಮಾಡಿದೆ ಅನ್ಸುತ್ತೆ ಸರ್. ಪೋಷಕರ ವಿರೋಧದ ನಡುವೆ ಪ್ರೀತಿಸಿ ಮದುವೆ ಆಗಿದ್ದರಿಂದ ಹೆತ್ತವರಿಗೆ ದಿವ್ಯಾಳ ಬಗ್ಗೆ ಕೋಪ ಇತ್ತು. ಆದರೆ ಮಗು ಜನಿಸಿದ ಬಳಿಕ ಕೋಪ ಕಡಿಮೆಯಾಗಿದ್ದು ದಿವ್ಯಾ ತವರು ಮನೆಗೆ ಬಂದು ಹೋಗಿ ಮಾಡುತ್ತಿದ್ದಳು. ಇದರಿಂದಾಗಿ ಚಂದ್ರು ಹಾಗೂ ಆತನ ತಾಯಿ ತವರು ಮನೆಯಿಂದ ಹಣ ತರುವಂತೆ ಆಕೆಯನ್ನ ಪೀಡಿಸುತ್ತಿದ್ದರಲ್ಲದೆ ಹೊಡಿಬಡಿ ಮಾಡುತ್ತಿದ್ದರಂತೆ. ಮಗಳ ಕಷ್ಟವನ್ನ ನೋಡಿ ದಿವ್ಯಾಳ ಪೋಷಕರು ಸಾಲ ಸೋಲ ಮಾಡಿ ಹಣವನ್ನ ಕೂಡ ನೀಡುತ್ತಿದ್ದರಂತೆ. ದಿವ್ಯಾ ಕೇವಲ ವರದಕ್ಷಿಣೆ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವ ಹೆಣ್ಣಲ್ಲ. ಅವಳ ಗಂಡ ಹಾಗೂ ಅತ್ತೆ ಸೇರಿಕೊಂಡು ದಿವ್ಯಾಳನ್ನ ಕೊಲೆ ಮಾಡಿದ್ದಾರೆಂದು ದಿವ್ಯಾಳ ಕುಟುಂಬಸ್ಥರು ಆರೋಪಿಸಿದ್ದರಲ್ಲದೆ ಈ ಸಂಬಂಧ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಲವ್ ಮ್ಯಾರೇಜ್ ಆಗಿ ಈಗ 1-2 ವರ್ಷದ ಮುಂಚೆ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದುಬಿಟ್ಲು ಸರ್. ಬಂದು 1-2 ವರ್ಷ, ಒಂದು 15 ದಿವಸ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿದ್ದಿಲ್ಲ ಸರ್ ನಮಗೆ. ಆಮೇಲೆ ಒಂದು 15 ದಿವಸದ ಮೇಲೆ ಇಲ್ಲಿದ್ದಾರೆ ಅಂತ ಜಾಗ ಅಂತ ಗೊತ್ತಾಗ ನಾವು ಹುಡ್ಕೊಂಡು ಬಂದ್ವಿ, ಹುಡುಗನ ಮನೆಗೆ ಹುಡ್ಕೊಂಡು ಬಂದ್ವಿ. ಆವಾಗ ಅವರಲ್ಲೇ ತಾಳಿ ಕಟ್ಸಿದ್ದೀವಿ, ಮದುವೆ ಮಾಡಿಸಿದ್ದೀವಿ ಅಂತ ಸರ್ ಎಲ್ಲ ರೆಡಿ ಮಾಡಿ ಅಲ್ಲೇ ಎಲ್ಲ ಮುಗಿಸಿದ್ರು ಸರ್. ಅಲ್ಲಿ ಅಕ್ಕಪಕ್ಕ ಮನೆಯವ್ರು ಯಾರ್ಯಾರೋ ಅವ್ರ ಕಡೆಯವರೆಲ್ಲ ಸೇರಿಕೊಂಡು
ಒಂದು 15 ದಿವಸ ಆಗಲೇ ಸಂಸಾರ ಎಲ್ಲ ಶುರು ಆಗೈತಿ. ಈಗ ಕರ್ಕೊಂಡೋಗಿ ಏನು ಮಾಡ್ತೀರವ ನೀವು, ನಾವೆಲ್ಲ ನೋಡ್ಕೊತೀವಿ, ಅವಳಿಗೆ ಏನು ಪ್ರಾಣಕ್ಕೆ ಏನು ತೊಂದರೆ ಬಂದರೂ ನಾವು ನೋಡ್ಕೊತೀವಿ ಅಂತ ಅವರೇ ಒಂದು ಪತ್ರ ಬರ್ದು ಕೊಟ್ಟರು ಸರ್ ನಮಗೆ. ನಾವೇನು ಮಾಡಿಲ್ಲ, ಅವಳೇ ಮಾಡ್ಕೊಂಡಿದ್ದಾಳೆ ಅಂತಲೇ ಹೇಳಿದರು ಸರ್. ನಮಗೆ ತೋರಿಸೇ ಇಲ್ಲ. ಅವಳು ಮಾಡ್ಕೊಳ್ಳೋ ಹುಡುಗಿ ಅಲ್ಲ ಸರ್. ಅವಳು ಭಾರಿ ಗಟ್ಟಿ ಹುಡುಗಿ ಇದ್ಲು. ಅವಳು ಮಾಡ್ಕೊಳೋಳಲ್ಲ. ಅವಳು ನಾನು ಬರ್ತೀನಿ ಅಂತ ಬ್ಯಾಗೆಲ್ಲ ತುಂಬ್ಕೊಂಡಿದ್ಲಂತೆ. ನೀನು ದುಡ್ಡು ಕೊಟ್ರೇನೆ ನಾನು ಅಪ್ಪಾಜಿ ಇಲ್ಲ ನನ್ನ ಮನೆಗೆ ಬರ್ತೀನಿ, ನನಗೆ ಭಾರಿ ಟಾರ್ಚರ್ ಆಗ್ತೈತಿ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ಲಂತ ಸರ್. ಅವಳು ಇನ್ನೇನು ಒಲ್ಟು ಬರಬೇಕು, ಅವಾಗ ಏನೋ ಮಾಡಿ ಜಾಸ್ತಿನೇ ಜಗಳ ತೆಗ್ದಿದ್ದು ಮಾಡಿದ್ದಾನೆ ಸರ್ ಅವನು. ದಿವ್ಯಾ ಅಂತೇಳಿ ಹುಡುಗಿ, ಶಿವಗಂಗಾ ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು. ಅವರು ಲವ್ ಮ್ಯಾರೇಜ್ ಆಗಿ 1-2 ವರ್ಷ ಆಯಿತು. ಇಲ್ಲಿ ದಾವಣಗೆರೆ ಆಂಜನೇಯ ಮಿಲ್ ಹತ್ರ ಚಂದ್ರು ಅಂತೇಳಿ ಅವ್ರ ಗಂಡನ ಹೆಸರು. ನಿನ್ನೆ ಬೆಳಗ್ಗೆ ಅವ್ರ ಅಪ್ಪಾಜಿಗೆ ಕಾಲ್ ಮಾಡಿದ್ದಾಳೆ. ಸುಮಾರು 8:45 ಕಾಲ್ ಮಾಡಿ ಹಿಂಗೆ ಹೊಡಿತಾನೆ, ಗಲಾಟೆ ಮಾಡ್ತೀಯಾನೆ, ಒಂದು 30,000 ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತೀಯಾನೆ, ಏನೋ ಆಟೋ ಸೀಸ್ ಆಗಿದೆ, ನೀವು ಅಪ್ಪಾಜಿ ಹತ್ರ ಇಸ್ಕೊಂಬ ಅಂತೇಳಿ ಕಿರುಕುಳ ಕೊಟ್ಟಿದ್ದಾನೆ. ಆಗ ಅವ್ರ ಅಪ್ಪಾಜಿ ನನ್ನ ಹತ್ರ ಇಲ್ಲ, ಇದ್ದಿದ್ದು ಒಂದು 15 ದಿನದ ಹಿಂದೆ ಒಂದು 25,000 ಲೋನ್ ತಗೊಂಡು ಕೊಟ್ಟಿದ್ದೀನಿ ನಿನಗೆ, ಮತ್ತೆ ಎಲ್ಲಿಂದ ಅಮೌಂಟು ಅಂತೇಳಿ ಇದು ಮಾಡಿದ್ದಕ್ಕೆ ಏನೋ ಒಂದು ಮಾಡಿ ಅಲ್ಲೇ ಮಾಡಿ ಇಲ್ಲಿ ಆಸ್ಪತ್ರೆಗೆ ತಂದು ಮೇಣ ಹಾಕ್ಕೊಂಡಿದ್ದಾರೆ ಅಂತೇಳಿ ನಮಗೆ ವಿಷಯ ಮುಟ್ಟಿಸಿದಾಗ ನಾವು ಬಂದಾಗಿಂದ ಅವರು ಇಲ್ಲ, ಗಂಡಿನ ಕಡೆಯವರು. ಇವಾಗ ನಾವು ಬಂದು ಇಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ಟಾದಮೇಲೆ ಇವ್ರು ನೋಡಿದರೆ ಹಿಂಗೆ ಮೇಣ ಹ್ಯಾಂಗಿಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇವ್ರು ನಮಗೇನಿರೋದು ಸಂಶಯ ಅಂದರೆ ಇವರೇನೋ ಮಾಡಿ ಅಲ್ಲೇ ಮಾಡಿ ಹಿಂಗೆ ಟಾರ್ಚರ್ ಕೊಟ್ಟು ಇವಾಗ ಹ್ಯಾಂಗಿಂಗ್ ಆಗಿದೆ ಅಂತೇಳಿ ಇದು ಮಾಡ್ತಿದ್ದಾರೆ. ನನಗೆ ನೀನು ನಿನಗೆ ನಾನು ಎಂದು ಪ್ರೀತಿಸಿ ಮದುವೆಯಾಗಿದ್ದ ದಿವ್ಯಾ ಇದೀಗ ಹೆಣವಾಗಿ ಹೋಗಿದ್ದಾಳೆ. ಒಟ್ಟಿನಲ್ಲಿ ದಿವ್ಯಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೋ ಅಥವಾ ಆಕೆಯನ್ನ ಕೊಲೆ ಮಾಡಿದ್ದಾರೋ ಎಂಬುದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಿದೆ. ಏನೇ ಆಗಲಿ, ಅಮ್ಮನ ಮಡಿಲಿನಲ್ಲಿ ಆಟವಾಡಿ ನಲಿದಾಡಬೇಕಾದ ಕಂದಮ್ಮ ಅಮ್ಮನ ಜೋಗುಳ ಕಳೆದುಕೊಂಡು ಅನಾಥವಾಗಿರುವುದಂತೂ ಸತ್ಯ.